subscribe, click on the bell, like, comment, share. Hi guys, welcome back to my YouTube channel. So guys, ಒಂದಿಷ್ಟು ಬಟ್ಟೆ ಕಲೆ ಆಗಿತ್ತು ಆಯ್ತಾ, ನಂದೊಂದು 2-3 ಬಟ್ಟೆ ನನಗೆ ಅದರಲ್ಲೂ ನನ್ನ ಫೇವ್ರೇಟ್ ಅದೆಲ್ಲವ ವೈಟ್ ಕಲರ್ ಬೇರೆ, ಮತ್ತೊಂದು ರೆಡ್ ಕಲರ್ ಯಾವುದೋ ಒಂದು ಡ್ರೆಸ್ ಆಗಿತ್ತು. ಅದರಲ್ಲೂ ಅದ್ರ ಮೇಲೆ ಕಲೆ ಆಗಿಬಿಟ್ರಂತೂ ಎದ್ದು ಕಾಣ್ತದೆ. ಸೊ ಎಂತ ಮಾಡೋದು ಅಂತ ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಕ್ಚುಲಿ ಇದೊಂದು ವಿಡಿಯೋ ಸಿಕ್ತು. ಇದು ನಾನು ಯಾವಾಗೋ ಇದರಲ್ಲಿ ಯಾವುದರಲ್ಲಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ದು. ಅದಾದಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಇದು ಒಂದು ರೀಲ್ಸ್. ಆ ರೀಲ್ಸ್ ಒಂದ್ಸಲ ನೋಡ್ಕೊಂಡು ಬನ್ನಿ. ಎಸ್ ಗೈಸ್, ನೋಡಿದ್ರಲ್ವಾ, ಅದೇ ಥರದ್ದು ನನಗೆ ಅದು ವರ್ಕ್ ಆಗ್ತದೆ ಇಲ್ವಾ ಅಂತ ಫುಲ್ ಶಾಕ್ ಆಯಿತು. ಸೊ ಇದ್ರದ್ದು ಒಂದು ರಿವ್ಯೂ ಮಾಡುವ ಅಂತ ಅಂದ್ಕೊಂಡು ನಾನು ಆ ಪ್ರಾಡಕ್ಟನ್ನು ತರಿಸಿದ್ದೆ. ಸೇಮ್ ಪ್ರಾಡಕ್ಟ್ ಅವ್ರು ಏನು ಯೂಸ್ ಮಾಡಿರ್ತಾರೋ ಅದೇ ಪ್ರಾಡಕ್ಟು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು. ಎಂತ ಸ್ಟೇನ್ ರೋಲ್ ಅಂತ, ಇನ್ಸ್ಟಂಟ್ ಸ್ಟೇನ್ ರಿಮೂವಲ್ ಅಂತ. ಸೊ ಇದು ವರ್ಕ್ ಆಗ್ತದೆ ಇಲ್ವಾ ಚೆಕ್ ಮಾಡುವ ಅಂತ ಅಂದ್ಕೊಂಡು ನಾನು ಇದನ್ನು ತರಿಸಿದ್ದೆ. ಸೊ ನಾನು ಇನ್ನೂ ಕೂಡ ಯೂಸ್ ಮಾಡಲಿಲ್ಲ. ಸೊ ಲೈವ್ ಆಗಿ ಚೆಕ್ ಮಾಡುವ ವರ್ಕ್ ಆಗ್ತದೆ ಅಲ್ವಾ ಅಂತ. ಎಸ್, ಈಗ ನಾನು ಒಂದು ವೈಟ್ ಟಿ ಶರ್ಟ್ ತಗೊಂಡಿದ್ದೆ. ಈ ವೈಟ್ ಟಿ ಶರ್ಟ್ಗೆ ಆಲ್ರೆಡಿ ಇಲ್ಲೊಂದು ಕಲೆ ಆಗದೆ, ಇದು ಮೊದಲೇ ಕಲೆ ಆಗಿದ್ದು. ಈಗ ಇದನ್ನ ಬಿಟ್ಟು ಇದರಲ್ಲಿ ಎಂತ ಅಂತ ಉಂಟು, ಇನ್ಸ್ಟಂಟ್ ಅಂತ ಉಂಟಲ್ವಾ. ಸೊ ಒಂದ್ಸಲ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಇದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ಕಲೆ ಮಾಡಿ ನೋಡುವ ರಿಮೂವ್ ಆಗ್ತದೆ ಇಲ್ವಾ ಅಂತ. ಎಸ್ ಗೈಸ್, ನಾನೀಗ ಟ್ರೈ ಮಾಡ್ತಾ ಇದ್ದೇನೆ. ಫಸ್ಟ್ ಇಲ್ಲಿ ಎಂತ ತಗೊಂಡಿದ್ದೇನೆ, ಉಪ್ಪಿನಕಾಯಿ ಕಲೆ ಹೋಗ್ತದೆ ಅಂತ ಚೆಕ್ ಮಾಡುವ. ಆಮೇಲೆ ಇದರಲ್ಲಿ ಇದು ಚಿಕನ್ ಕಬಾಬ್ ಏನೋ ಮಾಡಿದ ಆಯಿಲು, ನೋಡಿ ಕಾಣಿಸ್ತದೆ, ಇದು ಚಿಕನ್ ಕಬಾಬ್ ಮಾಡಿದ್ದು ಆಯಿಲು. ನೆಕ್ಸ್ಟ್ ಇದು ಪೊಮೊಗ್ರಾನೇಟ್, ದಾಳಿಂಬೆ. ಇದ್ರದ್ದು ಸ್ಟೇನ್ ಎಲ್ಲ ಫಸ್ಟ್ ಹೋಗ್ತದೆ ಅಂತ ಚೆಕ್ ಮಾಡುವ ಆಯ್ತಾ. ಫಸ್ಟ್ ನಾನು ಈ ಆಯಿಲ್ ಹಾಕ್ಬಿಡ್ತಾ ಇಲ್ಲೆಯ. ನೆಕ್ಸ್ಟ್ ಇಲ್ಲಿ ಉಪ್ಪಿನಕಾಯಿ, ನೆಕ್ಸ್ಟ್ ಇಲ್ಲಿ ಪೊಮೊಗ್ರಾನೇಟ್. ಎಸ್, ಎಲ್ಲ ಹಾಕಾಯ್ತು. ಈಗ ರಬ್ ಮಾಡಿ ನೋಡುವ. ಅಲ್ಲೆಂತ ತೋರಿಸಿದ್ರು ಒಂದೇ ಸಲ ಹಿಂಗೆ ರೋಲ್ ಮಾಡ್ತಾ ಹೋದ್ರೆ ಬರ್ತದೆ ಅಂತ ಕಾಣಿಸಿದ್ರು. ನೋಡುವ, ಆ್ಯಕ್ಚುಲಿ ಓಪನ್ ಮಾಡ್ತಾ ಇದ್ದ. ಇದು ಆ್ಯಕ್ಚುಲಿ ಸೇಮು ನಾವು ರೋಲ್ ಆನ್ ಯೂಸ್ ಮಾಡ್ತೀವಲ್ವ, ಅಂಡರ್ ಆರ್ಮ್ಸ್ ರೋಲ್ ಆನ್, ಸೇಮ್ ಅದೇ ರೀತಿ ಇದೆ ಪ್ರಾಡಕ್ಟ್. ನೋಡಿ, ಏನು ಸ್ವಲ್ಪ ಲೈಟ್ಲಿ ಸ್ಮೆಲ್ ಉಂಟು, ವಾಟರ್ ಥರ ಉಂಟಾಯ್ತಾ, ಕ್ರೀಮ್ ಥರ ಇಲ್ಲ, ವಾಟರ್ ಥರ ಉಂಟು. ಚೆಕ್ ಮಾಡುವಲ್ಲ, ಬನ್ನಿ. ಎಸ್ ಗೈಸ್, ಆಕ್ಚುಲಿ ಇದು ಆಯಿಲ್ ಹಾಕಿದ್ದೆ ಅಲ್ವಾ, ಆಯಿಲ್ ಕಲರ್ ರಿಮೂವ್ ಆಯಿತು. ಬಟ್ ಅದು ಆಯಿಲ್ ಅಲ್ಲಿ ಕಸರಿತ್ತಲ್ವಾ, ಅದು ಹಾಗೆ ಉಂಟು, ಅದು ಹೋಗುದಿಲ್ಲ ಬಿಡಿ. ಅದು ನಾವು ವಾಶ್ ಮಾಡಿದ ತಕ್ಷಣ ರಿಮೂವ್ ಆಗ್ತದೆ. ಬಟ್ ಆದರೆ ಇದು ಕಲರ್ ರಿಮೂವ್ ಆಯ್ತಾಯ್ತಾ. ನೆಕ್ಸ್ಟ್ ಈಗ ಉಪ್ಪಿನಕಾಯಿ ಟ್ರೈ ಮಾಡುವ. ಅದು ಸ್ವಲ್ಪ ಡ್ರೈ ಆಗಲಿ ಉಪ್ಪಿನಕಾಯಿ. ಎಸ್, ಉಪ್ಪಿನಕಾಯಿ ಸ್ವಲ್ಪ ಡ್ರೈ ಆಗಲಿ. ಅದಕ್ಕಿಂತ ಮುಂಚೆ ಪೊಮೊಗ್ರಾನೇಟ್ ಡ್ರೈ ಆಗಿದೆ ನೋಡಿ, ಇಲ್ಲೆಲ್ಲ ಫುಲ್ ಪಿಂಕ್ ಆಗಿಬಿಟ್ಟದೆ. ಪೊಮೊಗ್ರಾನೇಟ್ ಟ್ರೈ ಮಾಡುವ.
ಎಸ್ ಗೈಸ್ ನೋಡಿ, ಆ್ಯಕ್ಚುಲಿ ಸ್ಲೈಟಾಗಿ ರಿಮೂವ್ ಆದಂಗೆ ಅನಿಸ್ತು. ನನಗೆ ತಿಕ್ಕಿನೇ ಕೈ ನೋವು ಬಂದೈತೆ, ಅವ್ರು ತೋರಿಸಿದ ಥರ ಆಗ್ತಾ ಇಲ್ಲ. ಬಟ್ ಇದು ಬರೀ ರೋಲ್ ಮಾಡಿದ್ರೆ ಹೋಗ್ತಾ ಇಲ್ಲ ಆಯ್ತಾ, ಅದಕ್ಕೆ ನಾನು ಕ್ಯಾಪ್ ಯೂಸ್ ಮಾಡ್ಕೊಂಡು ತಿಕ್ತಾ ಇದ್ದು ಹೋಗ್ತದೆ ಅಂತ. ಬಟ್ ಸ್ಲೈಟ್ಲಿ ಹೋಗ್ತಾ ಉಂಟು, ಮತ್ತೊಂದು ಸ್ವಲ್ಪ ತಿಕ್ ನೋಡು ಹೋಗ್ತದೆ ಅಲ್ವಾ ಅಂತ. ಆ್ಯಕ್ಚುಲಿ ಇದು ವರ್ಕ್ ಆಗ್ತಾ ಉಂಟಾಯ್ತಾ, ಬಟ್ ಆದರೆ ಲೈಟಾಗಿ ಹೋಗ್ತಾ ಉಂಟು. ಪೂರ್ತಿಯಾಗಿ ಫುಲ್ಲು ವೈಟ್ ಇತ್ತಲ್ವಾ, ಆ ರೇಂಜಿಗೆ ಬರ್ತಾ ಇಲ್ಲ. ಟ್ರೈ ಮಾಡಿದೆ, ಬಟ್ ನಂಗೆ ತಿಕ್ಕಿನೇ ಕೈ ನೋವು ಬಂದೋಯ್ತು. ಈಗ ಎಂತ ಉಪ್ಪಿನಕಾಯಿ ಕಲೆ ಡ್ರೈ ಆಗದೆ, ಉಪ್ಪಿನಕಾಯಿ ಹೋಗ್ತದೆ ಅಲ್ವಾ ಅಂತ ನೋಡುವ ಬನ್ನಿ. ಎಸ್ ಗೈಸ್, ಈಗ ಟ್ರೈ ಮಾಡಿದೆ, ಬಟ್ ಪೂರ್ತಿಯಾಗಿ ಹೋಗ್ತಾ ಇಲ್ಲ. ಬಟ್ ಪೊಮೊಗ್ರಾನೇಟ್ ಇದೆಯಲ್ಲ, ಅದು ಆಲ್ಮೋಸ್ಟ್ ಒಂದು 95% ಹೋಯ್ತು. ಆಮೇಲೆ ಇದು ಯಾವುದು ಉಪ್ಪಿನಕಾಯಿ ಕಲೆ, ಇದು ಅಷ್ಟೇನು ಪೂರ್ತಿಯಾಗಿ ಹೋಗ್ಲಿಲ್ಲ ನೋಡಿ. ಪ್ಯಾಚಸ್ ಎಲ್ಲ ಹಾಗೆ ಉಂಟು, ಡಾರ್ಕ್ ತಿಕ್ಕಿ ಕೈಯೇ ನೋವು ಬಂದೋಯ್ತು. ಇದು ಆಯಿಲ್ ಇದೆ ಅಲ್ಲ, ಇದು ರಿಮೂವ್ ಆಯಿತು. ಈಗ ಹಳೆ ಕಲೆ ಒಂದ್ಸಲ ಟ್ರೈ ಮಾಡುವ ಆಯ್ತಾ, ಹೋಗುತ್ತಾ ಇಲ್ವಾ ಅಂತ. ಸೊ ನೋಡಿದ್ರಲ್ವಾ, ಈಗ ನೋಡಿ ಡಿಫ್ರೆನ್ಸ್ ನೋಡಿ ಆಯ್ತಾ. ಇಲ್ಲಿ ಯಾವುದು ಹಳೆ ಕಲೆ ಇತ್ತು, ಇದು ಸುಮಾರೊಂದು 95% ರಿಮೂವ್ ಆಗಿದೆ ಆಯ್ತಾ. ಆದ್ರೂ ಕೂಡ ಲೈಟ್ ಆಗಿದೆ, ವೈಟ್ ಬಟ್ಟೆ ಎದ್ದು ಕಾಣುತ್ತೆ ಇದೆ. ಇದು ಆಯಿಲ್ದಾಗಿತ್ತು, ಆಯಿಲ್ ಆಲ್ಮೋಸ್ಟ್ ಹೋಗಿದೆ. ಇನ್ನು ಇದಂತೂ ಸ್ವಲ್ಪ ಹೋಗಿದೆ, ಬಟ್ ಒಂದು 70% ಹೋಗಿದೆ ಇನ್ನು. ಬಟ್ ಕಲೆ ಇದೆ ಅಲ್ಲ ಕಾಣಿಸುತ್ತೆ. ಬಟ್ ಪೊಮೊಗ್ರಾನೇಟ್ ಆಲ್ಮೋಸ್ಟ್ ಹೋಗಿದೆ, ಪೊಮೊಗ್ರಾನೇಟ್ ಕ್ಲಿಯರ್ ಆಗಿದೆ ನೋಡಿ. ಆ್ಯಕ್ಚುಲಿ ಇಲ್ಲೂ ಉಂಟು, ಇಲ್ಲಿ ನಾನು ರಬ್ ಮಾಡಿರಲಿಲ್ಲ. ಈ ಪೋರ್ಷನಲ್ಲಿ ನಾನು ಫುಲ್ ರಬ್ ಮಾಡಿದ್ದೆ ಅಲ್ಲ, ಇಲ್ಲಿ ಫುಲ್ ಕ್ಲಿಯರ್ ಆಗಿದೆ. ಎಸ್ ಗೈಸ್, ಇದನ್ನ ಯೂಸ್ ಮಾಡಿ ನನಗೆ ಒಂಥರ ಶಾಕ್ ಆಗೋಯ್ತು, ವರ್ಕ್ ಆಗ್ತಾ ಉಂಟಂತ. ಸೊ ಖುಷಿ ಆಯ್ತು, ನೋಡ್ಬೇಕು ನನ್ನ ಬಟ್ಟೆಗೂ ಒಂದ್ಸಲ ಟ್ರೈ ಮಾಡಿ ಹೆಂಗಾಗತ್ತೆ ಏನು ಅಂತ. ಆದ್ರೆ ಇದು ಎಂತ ಗೊತ್ತಾ, ಅವ್ರ ವಿಡಿಯೋದಲ್ಲಿ ತೋರಿಸಿದ್ರಲ್ವಾ, ಹಿಂಗ್ ಜಸ್ಟ್ ರೋಲ್ ಮಾಡಿದ ತಕ್ಷಣ ಅಲ್ಲಿ ರಿಮೂವ್ ಆಗೋದು ಆ ಥರ ಇಲ್ಲ, ಅದೊಂದು ಫೇಕ್ ಆಯ್ತಾ. ಬಟ್ ಆದ್ರೆ ನೀವು ರಬ್ ಮಾಡಿ ಒಂದು 2 ಮಿನಿಟ್ಸ್ ಅದನ್ನ ಹಿಂಗೆ ತಿಕ್ಕಿ ಅದಾದ್ಮೇಲೆ ನೀವು ಈ ಕ್ಯಾಪ್ ತಗೊಂಡು ರಿಮೂವ್ ಮಾಡ್ಬೇಕಾಗತ್ತೆ. ಬ್ರಷ್ ಯೂಸ್ ಮಾಡ್ಬೇಕಂತ ಅಲ್ಲಿ ಕ್ಯಾಪಲ್ಲಿ ಹಿಂಗೆ ತಿಕ್ಕಿದ್ರೆ ರಿಮೂವ್ ಆಗುತ್ತೆ. ನಾನು ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ನಿಮ್ಗೆ ಏನಾದ್ರೂ ಕಲೆ ಇದ್ರೆ ಆಕ್ಚುಲಿ ಹೋಗುತ್ತೆ, ಎಲ್ಲ ಕಲೆನೂ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಈಗ ನೋಡಿದ್ರಲ್ವಾ, ಎಲ್ಲ ಕಲೆನೂ ಹೋಗೋದಿಲ್ಲ, ಬಟ್ ಕೆಲವೊಂದೊಂದು ರಿಮೂವ್ ಆಗ್ತದೆ. ಇಲ್ಲಿ ನೋಡಿ, ಪೊಮೊಗ್ರಾನೇಟ್ ಎಲ್ಲ ಆಲ್ಮೋಸ್ಟ್ ರಿಮೂವ್ ಆಗಿದೆ, ಆಯಿಲ್ ರಿಮೂವ್ ಆಗಿದೆ, ಬಟ್ ಉಪ್ಪಿನಕಾಯಿಗೆ ರಿಮೂವ್ ಆಗಲಿಲ್ಲ. ಮತ್ತೆ ಹಳೆ ಕಲೆ ಇತ್ತಲ್ವಾ, ಅದೊಂದು ಸ್ವಲ್ಪ ಲೈಟಾಗಿ ಹಾಗೆ ಉಳ್ಕೊಂಡಿದೆ. ಬಟ್ ಉಪ್ಪಿನಕಾಯಿ ಕಲೆ ಆಲ್ಮೋಸ್ಟ್ ಹಾಗೆ ಉಂಟು, ಒಂದು 70% ಹೋಗೋದಷ್ಟೇ, ಒಂದು 30% ಹಾಗೆ ಉಂಟು. ಆದ್ರೆ ಈ ವೈಟ್ ಕಲರ್ ಬಟ್ಟೆಗೆ ಅದು 30% ಇದು ಎದ್ದು ಕಾಣಿಸ್ತದೆ ಅಷ್ಟೇ. ಸೊ ಗೈಸ್ ನೋಡಿದ್ರಲ್ವಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಯಾವ್ದಾದ್ರು ಪ್ರಾಡಕ್ಟ್ಸ್ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ, ನೀವೇ ನನಗೆ ಹೇಳೋದು ಅದನ್ನ ಟ್ರೈ ಮಾಡು, ಇದನ್ನ ಟ್ರೈ ಮಾಡು ಅಂತ. ಆಮೇಲೆ ಬೇರೆ ಯಾರಿಗಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೊಂದು ರಿವ್ಯೂ ಜೊತೆ ಅಥವಾ ಮತ್ತೊಂದು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಬಾಯ್, ನಮಸ್ಕಾರ.